ನೀಡ್ಸಪ್ ಅವ್ರಿಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು. ಹೌದು, ರೌಂಡ್ ಶೇಪಲ್ಲಿ ಕ್ರಿವ್ ಎಂತಕ್ಕಂಥ ಒಂದು ಹೊಸ ವಾಚ್ನ ನಾಯ್ಸ್ ಕಡೆಯಿಂದ ಲಾಂಚ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಒಂದು ರೌಂಡ್ ಶೇಪಲ್ಲಿ ಇರತಕ್ಕಂಥ ಒಂದು ಸಖತ್ ಡಿಸೈನ್ ಇರತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಈ ಒಂದು ವಾಚ್ನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದ್ರೆ ನೋಡ್ತಾ ಇದ್ದಾರೆ ಲೆಫ್ಟ್ ಸೈಡ್ನಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ವಾಚ್ ಇಮೇಜ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. ಹೌದು, ಈ ವಾಚ್ನಲ್ಲಿ ನಮಗೆ 1.38 ಇಂಚಸ್ನ ಒಂದು TFT ಡಿಸ್ಪ್ಲೇಲಿ ಸಿಗ್ತಾ ಇರುವಂಥದ್ದು. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರತಕ್ಕಂಥ ವಾಚ್ ಇದಾಗಿರುವಂಥದ್ದು. ಆಮೇಲೆ 500 ನೀಟ್ಸ್ ಬ್ರೈಟ್ನೆಸ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಭಾಗದಲ್ಲಿ ನಾಯ್ಸ್ ಫಿಟ್ ಕ್ರಿವ್ ಅಂತ ಮಾಡೆಲ್ ನೇಮ್ನ ಕೊಟ್ಟರೆ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ವಾಚ್ನಲ್ಲಿ ಆಕ್ಸಿಜನ್ ಲೆವೆಲ್ ನಾವು ಮಾನಿಟರ್ ಮಾಡ್ಬೋದು, ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ, ಕ್ಯಾಲ್ಕುಲೇಟರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ನ ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಅಪ್ ಟು 7 ಡೇಸ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ನ ಇಲ್ಲಿ ಕೊಟ್ಟಿರುವಂಥದ್ದು, IP68 ವಾಟರ್ ಪ್ರೂಫ್ನ ಇದರಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಕಾಲ್ ಮತ್ತು SMS ನೀವು ಕ್ವಿಕ್ ಆಗಿ ರಿಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ವಾಚ್ ಇಮೇಜ್ ಜೊತೆಗೆ ಆ್ಯಪ್ ನೇಮ್ನ ಸಹಿತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಈ ವಾಚ್ನ ನಾವು ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾಯ್ಸ್ ಫಿಟ್ ಆ್ಯಪ್ನಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈಗ ಬಾಕ್ಸ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಮೊದಲನೇದಾಗಿ ನಮಗೆ ವಾಚ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟರೆ, ಆಮೇಲೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಿಕರ್ನೊಂದಿಗೆ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ನ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಸ್ಪ್ಲೇ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ವಾಚ್ ಸಹಿತ ಒಂದು ಬಿಗ್ ವಾಚ್ ಅಂತಲೇ ಹೇಳ್ಬೋದು. ಇದನ್ನು ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಸ್ಟ್ರಿಪ್ ಬಗ್ಗೆ ಮಾತಾಡೋದಾದರೆ ಸ್ಟ್ರಿಪ್ ಸಹಿತ ತುಂಬ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಸ್ಟ್ರಿಪ್ನ ಇದ್ರ ಜೊತೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಒಂದು 2 ಬಟನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಮೇಲ್ಗಡೆ ಭಾಗದಲ್ಲಿ ಪವರ್ ಬಟನ್ ಕೊಟ್ಟರೆ, ಕೆಳಗಡೆ ಭಾಗದಲ್ಲಿ ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ನೋಡ್ತಾ ಇದ್ದರೆ 1.38 ಇಂಚಸ್ನ ಒಂದು TFT ಡಿಸ್ಪ್ಲೇಲಿ ನಮಗೆ ಕೊಟ್ಟಿರುವಂಥದ್ದು. ಜಸ್ಟ್ ಪವರ್ ಬಟನ್ 2 ಸೆಕೆಂಡ್ಸ್ ನಾವು ಒತ್ತಿಡ್ಕೊಂಡ್ವಿ ಅಂತಂದರೆ ವಾಚ್ ಆನ್ ಆಗುತ್ತೆ. ಇದಾದ ನಂತರ ನಮ್ಮ ಮೊಬೈಲ್ ಫೋನಲ್ಲಿ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ವಾಚ್ನ ನಾವು ಕನೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದ್ಸರಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ 100ಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಇನ್ನು ಮುಖ್ಯವಾಗಿ ಈ ವಾಚ್ನಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ಸೊ ನಮ್ಮ ಮೊಬೈಲ್ ಫೋನ್ಗೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಸನ್ನು ಆಮೇಲೆ ಕಾಲ್ಸ್ ನಾವು ಆರಾಮಾಗಿ ಒಂದು ವಾಚ್ನಲ್ಲೇ ತೊಗೊಳ್ಬೋದು, ಆಮೇಲೆ ನೋಡ್ಬೋದು, ಆಮೇಲೆ ನಾವು ಕ್ವಿಕ್ಕಾಗಿ ರೀಪ್ಲೇಸ್ ಸಹಿತ ನಾವು ಮಾಡ್ಬೋದು. ಆಮೇಲೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡುವಾಗ ನಾವು ಆರಾಮಾಗಿ ಕಾಲ್ಸ್ನ ಸಹಿತ ಆರಾಮಾಗಿ ಒಂದು ವಾಚ್ ಮೂಲಕ ನಾವು ಮಾಡ್ಬೋದು. ಸೊ ಡಿಸ್ಪ್ಲೇ ತುಂಬ ದೊಡ್ಡದಾಗಿರೋದ್ರಿಂದ ಆರಾಮಾಗಿ ನಾವು ಆಪ್ರೇಟ್ ಮಾಡ್ಬೋದು. ಕಂಪ್ಲೀಟಾಗಿ ಟಚ್ ಸ್ಕ್ರೀನ್ ಇರ್ತಕ್ಕಂಥ ಸ್ಕ್ರೀನ್ ಇದಾಗಿರುವಂಥದ್ದು. ಆಮೇಲೆ ನಿಮ್ಮ ಮೊಬೈಲ್ ಫೋನ್ ಇರ್ತಕ್ಕಂಥ ಎಲ್ಲ ಒಂದು ಸಾಂಗ್ಸನ್ನು ನೀವು ಆರಾಮಾಗಿ ಇದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದು, ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡ್ಬೋದು. ಹಲವಾರು ಆಪ್ಷನ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ನಮ್ಮ ಹಾರ್ಟ್ ರೇಟ್ನ ಮಾನಿಟರ್ ಮಾಡುತ್ತೆ ಅಂತ ಹೇಳ್ಬೋದು. ಆಕ್ಸಿಜನ್ ಲೆವೆಲ್ ಇದು ಫೈಂಡ್ ಔಟ್ ಮಾಡುತ್ತೆ. ಆಮೇಲೆ ಸ್ಟ್ರೆಸ್ನ ಇದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಹಲವಾರು ಹೆಲ್ತ್ ಟ್ರ್ಯಾಕಿಂಗ್ ಆಪ್ಷನ್ಸ್ ಸಹಿತ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸ್ಲೀಪ್ನ ಸಹಿತ ಇದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬ ಮುಖ್ಯವಾಗುತ್ತೆ ಸ್ಮಾರ್ಟ್ ವಾಚಸ್ಗೆ. ಸೊ ಒಂದ್ಸಲ ನೀವು ಇದನ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ನಿಮಗೆ ಆರಾಮಾಗಿ 2 ದಿವಸ ಬರುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ವಿತೌಟ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡಿದ್ರಿ ಅಂತಂದರೆ 4 ರಿಂದ 5 ದಿವಸ ನೀವು ಆರಾಮಾಗಿ ಒಂದು ವಾಚ್ನ ಯೂಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ ಒಂದು 10 ಕಾಂಟ್ಯಾಕ್ಟ್ಸನ್ನು ನೀವು ಆರಾಮಾಗಿ ಸೇವ್ ಮಾಡಿಡ್ಬೋದು. ಇದನ್ನು ಹೊರತುಪಡಿಸಿದರೆ ಈ ವಾಚ್ನಲ್ಲಿ ನಮಗೆ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಇದರಲ್ಲಿ 150ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದರೂ ವಾಕ್ ಮಾಡುವಾಗ, ಆಮೇಲೆ ಜಿಮ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ಟ್ರೇಡ್ ಮಿಲ್ನ ಯೂಸ್ ಮಾಡುವಾಗ, ವರ್ಕೌಟ್ಸ್ ಮಾಡುವಾಗ ಸ್ವೆಟ್ ಆದರೂ ಸಹಿತ ಯಾವುದೇ ರೀತಿ ಒಂದು ಇಶ್ಯೂಸ್ ಇದರಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಈ ವಾಚ್ ನಮಗೆ ಸಿಗ್ತಾ ಇದೆ. ಇಷ್ಟೊಂದು ಹಣ ಕೊಟ್ಟು ಈ ವಾಚ್ನ ಪರ್ಚೇಸ್ ಮಾಡ್ಬೋದಾ ಬ್ರೋ ಅಂತ ನೀವು ಕೇಳ್ತೀರಾ ಅಂತಂದರೆ, ಇನ್ ಕೇಸ್ ನೀವೇನಾದರೂ ಒಂದು ದೊಡ್ಡದಾದ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಅದರ ರೌಂಡ್ ಶೇಪ್ಲಿರೋ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಬೆಟರ್ ಸ್ಕ್ರೀನ್ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಸ್ಪೆಷಲಿ ನೀವು ನಾಯ್ಸ್ ವಾಚ್ನೇ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಬಜೆಟ್ನಲ್ಲಿ ಇದು ಸಹಿತ ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬೋದು. ಇದರ ಒಂದು ನೇರವಾದ ಲಿಂಕನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ವಾಚ್ ಬಗ್ಗೆ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.